ನಮಸ್ಕಾರ, ಹೇಗಿದ್ದೀರಿ? ಭಾರತದ 78ನೇ ಸ್ವತಂತ್ರ ದಿನದ ಆಚರಣೆಯ ಶುಭಾಶಯಗಳು. ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ನಿಮ್ಮ ಹಾಗೆ ನಾವು ಕೂಡ ಅಮೇರಿಕಾದ ಟೆನೆಸ್ಸಿ ರಾಜ್ಯದ ನ್ಯಾಶ್ವಿಲ್ ಒಳಗೆ ಒನ್ ಇಂಡಿಯಾ ಡೇ ಪೆರೇಡ್ ಅಂತ ಇವತ್ತು ಆಚರಿಸ್ತಾ ಇದ್ದೀವಿ. ಈ ದಿನ ಭಾರತೀಯತೆಯ ಪರಂಪರಾಗತ ಅದ್ಭುತ ಬಣ್ಣಗಳ, ಸಂಗೀತ, ರುಚಿಗಳ ಆಸ್ವಾದನೆಗಾಗಿ ಸುಮಾರು 5,000ಕ್ಕಿಂತ ಜಾಸ್ತಿ ಭಾರತೀಯರು ಇಲ್ಲಿ ಸೇರಿದ್ದಾರೆ. ನ್ಯಾಶ್ವಿಲ್ಲೆಯ ಕೋರ್ಟ್ ಪಕ್ಕದಲ್ಲಿರೋ ಪಬ್ಲಿಕ್ ಸ್ಕ್ವೇರ್ ಪಾರ್ಕಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯರೆಲ್ಲರೂ ಸೇರಿ ಒನ್ ಡೇ ಇಂಡಿಯಾ ಪೆರೇಡ್ ಮಾಡ್ತಾಯಿದ್ದಾರೆ. ಭಾರತದ ಬಹಳಷ್ಟು ರಾಜ್ಯಗಳ ಜನರು ಇಲ್ಲಿ ವಾಸಿಸ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಎಲ್ಲ ರಾಜ್ಯದವರು ತಮ್ಮ ತಮ್ಮ ಸಂಘಟನೆಗಳನ್ನು, ಸಮಿತಿಗಳನ್ನು ರಚಿಸ್ಕೊಂಡಿದ್ದಾರೆ. ಆಗಾಗ ಸೇರ್ತಾ ಇರ್ತಾರೆ. ಕನ್ನಡಿಗರು ಕೂಡ ಕನ್ನಡಕೂಟ ಮಾಡ್ಕೊಂಡಿದ್ದಾರೆ. ಇಲ್ಲಿಯ ಕನ್ನಡಕೂಟದವರು ಕೂಡ ಉಗಾದಿ, ದೀಪಾವಳಿ, ರಾಜ್ಯೋತ್ಸವ, ವನಮಹೋತ್ಸವ ಹೀಗೆ ಬಹಳಷ್ಟು ಕಾರ್ಯಕ್ರಮ ಆಚರಿಸ್ತಿರ್ತಾರೆ. ಬಹಳಷ್ಟು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನೆಪೋಲಿಯನ್ ದೊರೈಸ್ವಾಮಿ ತಮಿಳ್ ಆ್ಯಕ್ಟರ್ ಬಂದಿದ್ದಾರೆ ಇವತ್ತು. ಅವರು ಇಲ್ಲಿಯ ಮಳಿಗೆಗಳಲ್ಲಿ ಬಣ್ಣ ಬಣ್ಣದ ವಸ್ತ್ರಗಳು ಸಿಗ್ತಾ ಇದ್ದಾವೆ, ಆಭರಣಗಳು ಮಾರಾಟ ಮಾಡ್ತಾ ಇದ್ದಾರೆ. ಜೊತೆಗೆ ರುಚಿಕರವಾದ ಭಾರತೀಯ ಖಾದ್ಯಗಳನ್ನು, ತಿಂಡಿಗಳನ್ನು ಎಲ್ಲರೂ ಸವಿತಾ ಇದ್ದಾರೆ. ಕೇರಳ ಅಸೋಸಿಯೇಷನ್ ಅವರು ಮುಂದುಗಡೆ ಇದ್ದಾರೆ. ಕೇರಳ ಅಸೋಸಿಯೇಷನ್ ಆಫ್ ನ್ಯಾಶ್ವಿಲ್, ಇಕಾಲ್ ವಿದ್ಯಾಲಯ, ಬ್ಯಾಪ್ಸ್ ಚಾರಿಟಿ. ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಫ್ರೆಡ್ಡಿ ಕಾರ್ನೆಲ್ ಅಂತ ಇಲ್ಲಿಯ ಗೌರ್ಮೆಂಟ್ ಆಫ್ ನ್ಯಾಶ್ವಿಲ್ನ ಮೇಯರ್ ಕೂಡ ಬಂದಿದ್ದಾರೆ. ರಮೇಶ್ ಬಾಬು, ಕೌನ್ಸುಲೇಟ್ ಜನರಲ್ ಆಫ್ ಇಂಡಿಯಾ, ಅವರು ಕೂಡ ಬಂದಿದ್ದಾರಂತೆ. ಸಂತಾಜಿಗಳೆಲ್ಲ ಕುಣಿತಾ ಇದ್ದಾರೆ. ಕನ್ನಡ ಕೂಟದವರು ಹೆಜ್ಜೆ ಹಾಕ್ತಿದೆ. ಹಿಂದಗಡೆ ಕೂಡ ಕುಳಿತಾ ಇದ್ದಾರೆ. ಫೀಲಿಂಗ್ ಅವರು ಇದ್ದಾರೆ. ಹರೇ ರಾಮ ಹರೇ ಕೃಷ್ಣದವರು ಇದ್ದಾರೆ. ಹಿಂದೂ ಸ್ವಯಂ ಸೇವಕ ಸಂಘ, ಹಿಂದಿ ಸಮಿತಿ, ಮರಾಠಿ ಮಂಡಳದವರು ಜೋರಾಗಿ ಶೋ ಮಾಡ್ತಾ ಇದ್ದಾರೆ. ಜೈ ಭವಾನಿ, ಜೈ ಶಿವಾಜಿ, ಜೈ ಭವಾನಿ, ಜೈ ಶಿವಾಜಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀವು ಕನ್ನಡವಾಗಿರು ಎನ್ನುವ ಕವಿವಾಣಿಯಂತೆ ದೂರದ ಅಮೇರಿಕಾ ದೇಶದ ನ್ಯಾಶ್ವಿಲ್ಲೆ ರಾಜ್ಯದಲ್ಲಿ ನಮ್ಮ ಕನ್ನಡ ಬಾವುಟವನ್ನು ನೋಡಲಿಕ್ಕೆ ತುಂಬ ಸಂತೋಷವಾಗ್ತದೆ. ಕನ್ನಡಿಗರೆಲ್ಲರೂ ಸೇರಿದ್ದಾರೆ. ಇಲ್ಲಿ ನ್ಯಾಶ್ವಿಲ್ ಕನ್ನಡ ಕೂಟ ಅಂತ ಮಾಡ್ಕೊಂಡಿದ್ದಾರೆ. ಆಗಾಗ ಸೇರ್ತಾ ಇರ್ತಾರೆ. ತುಂಬ ಸಂತೋಷದ ವಿಷಯ. ಟೆನೆಸ್ಸಿ ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ ಇಲ್ಲಿರೋದು. ಪಂಜಾಬಿಗಳೆಲ್ಲ ಸೇರ್ಕೊಂಡಿದ್ದಾರೆ. ಇಲ್ಲಿ ಲೆಜಿಸ್ಲೇಟಿವ್ ಪ್ಲಾಜಾ ಬಿಲ್ಡಿಂಗ್ ಇದು. ಎಲ್ಲ ಗೌರ್ಮೆಂಟ್ ಆಫೀಸ್ಗಳಿದ್ದಾವೆ ಇಲ್ಲಿ ನ್ಯಾಶ್ವಿಲ್ಲಲ್ಲಿ. ಲೆಜಿಸ್ಲೇಟಿವ್ ಪ್ಲಾಜಾ, ಶೆರಟನ್ ಹೋಟ್ಲಿದೆ, ಫಸ್ಟ್ ಹೊರೈಸನ್ ಹೋಟ್ಲಿದೆ. ನ್ಯಾಶ್ವಿಲ್ ಕನ್ನಡ ಕೂಟದವರು ನಿಂತಿದ್ದಾರೆ ಇಲ್ಲಿ.
ಜಗನ್ನಾಥ್ ಸೊಸೈಟಿ ಆಫ್ ಅಮೇರಿಕಾ, ಗುಜರಾತಿ ಅಸೋಸಿಯೇಷನ್. ಪಕ್ಕಕ್ಕಿರೋದು ಆಂಡ್ರ್ಯೂ ಜಾಕ್ಸನ್ ಸ್ಟೇಟ್ ಆಫೀಸ್ ಬಿಲ್ಡಿಂಗ್. ಇಂದಿನ ಕಾರ್ಯಕ್ರಮದಲ್ಲಿ ಹೇಡಲ್ ಕ್ಯಾಂಪ್ಬೆಲ್ ಟೆನೆಸಿ ಸೆನೆಟರ್ ಕೂಡ ಭಾಗವಹಿಸ್ತಾ ಇದ್ದಾರೆ. ಗುಜರಾತಿ ಅಸೋಸಿಯೇಷನ್. Can I what? Say what? Say something about the procession. Oh, very colorful. Yeah, we saw it on the news and said, hey, let's go look. Yeah. ಬಾಲಿವುಡ್ ನಟಿ ಮಲ್ಲಿಕಾ ಶೆರಾವತ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದಾರೆ ಇಂಡಿಯಾದಿಂದ. ಈ ಪೆರೇಡಲ್ಲಿ ಕೂಡ ಅವರು ಸೇರಿಕೊಂಡು ಹೆಜ್ಜೆ ಹಾಕ್ತಾ ಇದ್ದಾರೆ. ಜೈನ್ ಸೊಸೈಟಿ ಅವರು ಸೇರಿಕೊಂಡಿದ್ದಾರೆ ಇಲ್ಲಿ. India Fest, I'm learning a lot about Indian culture, which is awesome. And I've been eating Indian food for a long time, and I'm still learning stuff about India. Awesome day. Let's do it again next year. ಥ್ಯಾಂಕ್ ಯು. You're welcome. अज रंग रंगीला रस भरो ಈ ಸಮಾರಂಭದಲ್ಲಿ ಸಿಕ್ಕಂಥ ಇನ್ನೊಬ್ಬ ಅಮೇರಿಕನ್ ಪ್ರಜೆ ಹೇಳ್ತಾ ಇದ್ರು, ಭಾರತದಂಥ ವೈವಿಧ್ಯಮಯ ದೇಶ ಮತ್ತೊಂದಿಲ್ಲ ಅಂತ ಹೇಳಿ. ತುಂಬ ನಿಜ ಅದು. ದಕ್ಷಿಣ ಭಾರತದ ತಮಿಳು ನಟ ನೆಪೋಲಿಯನ್ ದೊರೈಸ್ವಾಮಿ ಅವ್ರನ್ನ ಕಂಡಿದ್ದು ಕೂಡ ಸಂತೋಷ ಆಯಿತು. ಕನ್ನಡ ಕೂಟದ ಅಧ್ಯಕ್ಷರ ಜೊತೆ ಕೂಡ ಮಾತುಕತೆ ಆಯಿತು. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ, ಜೈ ಕರ್ನಾಟಕ, ಜೈ ಹಿಂದ್.